ಮಾಡಿದ್ವಿ. ಇದ್ರೊಳಗೆ ಏನ್ ಮಾಡಿವಿ, ಮಂಜುಗಡ್ಡೆಯನ್ನ ಹಾಕಿದ್ವಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಆದ್ಮೇಲೆ ನಾವು ನೋಡಿದಪ್ಪ ಅಂತಂದ್ರೆ ಇಲ್ಲಿ ಕಾಣ್ತಿದ್ರೆ ನಿಮಗೆ ಕಾಣ್ತಿದವ ನೋಡ್ರಿ, ಕಾಣ್ತವೇನ ಸಣ್ಣ ನೀರಿನ ಹನಿಗಳು ಕಾಣ್ತಿದವ. ಇದು ಆ ನೀರಿನ ಹನಿಗಳು ಎಲ್ಲಿಂದ ಬಂತು ಅಂತಂದ್ರೆ ಯಾವ್ದು ಹೇಳ್ತೀರಾ? ಎಲ್ಲಿಂದ ಬಂತು ನೀರಿನ ಹನಿಗಳು? ನಾನು ದೇವರ ನೋಡಿಲ್ಲ ಕಂಡೆ, ರೈತನಾಶ್ರಮದಲ್ಲಿ ಅಂದೆ ಭಕ್ತಿಯಿಂದ ಜೈ ಕಿಸಾನ್. ನಮ್ಮ ಜೀವದ ರಕ್ಷಣೆಗೆ ಕೊಟ್ಟ ಪ್ರಾಣಕ್ಕೆ ಬೆಲೆಯಂದೆ ಗರ್ವದಿಂದ ಜೈ ಜವಾನ್. ಪಾತ್ರೆಯಲ್ಲಿ ಹಾಕಿದೀವಿ, ಅದರಲ್ಲಿ ಒಳಗಡೆ ಹೋಗ್ತಿಲ್ಲ ಮಂಜುಗಡ್ಡೆ. ಪ್ರತಿದಿನ ಯಾಕಪ್ಪ ಅಂತಂದ್ರೆ ಅದರಲ್ಲಿ ಹೋಗಕ್ಕೆ ಜಾಗ ವಿಜ್ಞಾನವಿಲ್ಲದೆ ಸಾಧ್ಯವೇ? ಅದು ಘನವಸ್ತು ಆಗಿರೋದ್ರಿಂದ ಅದರಲ್ಲಿ ಸೃಷ್ಟಿಯ ನಿಯಮ ನಮಗೆ ತೋರಿದ ಗುರು ದೈವವು ವಿಜ್ಞಾನವೇ. ಜೈ ವಿಜ್ಞಾನ್ ರೇಡಿಯೋಗಾಗಿ ಮಾಗು ಮಂಜುಗಡ್ಡೆ ಇಟ್ಟಿದ್ವಲ್ಲ, ಅದು ನೀರು ಕರೆದಂಗೆಲ್ಲ ಅದರ ಆಕಾರ ಬದಲಾದಂಗೆಲ್ಲ ತಕ್ಕಂಗೆ ಅದು ಬಂದಾದ ತಕ್ಷಣ ಅದು ಕೆಳಗಡೆ ಹೋಗಿ ಆಕರ್ಷಣ ಶಕ್ತಿಯ ನಮನ. ಜೈ ವಿಜ್ಞಾನ್ ಇಸ್ರೋನ ಕೊಟ್ಟ ಸಾರವಾಯಿಗೆ ನಮನ. ಅಣುವಿನ ಶಕ್ತಿಯ ಜನಕ ಜಹಂಗೀರ್ ಬಾಬಾಗೆ ಮಿಸೈಲ್ ಮ್ಯಾನ್ ನಮ್ಮ ಕಲಾಂಗೆ ಈಗ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಮಂಜುಗಡ್ಡೆಯನ್ನ ನೀರಾಗೋವರೆಗೂ ಹಂಗೆ ಬಿಡೋಣ. ನೀರಾಗೋವರೆಗೂ ಹಂಗೆ ಬಿಡೋಣ. ಬಿಟ್ಮೇಲೆ ಮತ್ತೆ ನೋಡೋಣ. ನೀರಿನ ಹನಿಗಳು ಕಾಣ್ತಿದಾವ ನೋಡಿ, ಇಲ್ಲಿ ಕಾಣ್ತಿದಾವಲ್ಲ ನೀರಿನ ಹನಿಗಳು. ಸುತ್ತಲಿ ಗಾಜಿನ ಸುತ್ತಲೂ ನೀರಿನ ಹನಿಗಳು ಕಾಣ್ತಿದಾವೆ. ಇಲ್ಲಿ ಕೂಡ ನೋಡ್ರಿ ದೊಡ್ಡದಿದೆಯಲ್ಲ, ಇದರಲ್ಲಿ ಕೂಡ ಗಾಜಿನ ಮೇಲ್ಗಡೆ ಮೇಲ್ಮೈ ಮೇಲೆ ನೀರಿನ ಹನಿಗಳನ್ನು ನಾವು ಕಾಣ್ತಿದೀವಿ ಅಲ್ವಾ? ಇದು ಮಂಜುಗಡ್ಡೆ ಅಲ್ವಾ? ಇದು ಮಂಜುಗಡ್ಡೆ ನಾವು ಇಲ್ಲಿ ಹಾಕ್ತೀವಿ. ಮುಂದೆಲ್ಲ ಹೋಗ್ತಿದ್ದಾನ? ಮುಂದೆಲ್ಲ ಹೋಗ್ತಿದ್ದಾನ? ಇದು ನೀರು ಹಾಕ್ತೀವಿ ನೋಡಿ. ಈಗ ಏನಾಗ್ತದೆ ನೀರು? ಮತ್ತೆ ಏನಾಗ್ತಿದೆ? ಹರಡ್ತಾ ಇದೆ ಎಲ್ಲ ಕಡೆ. ನಮಗೆ ಬಾಲ್ಯವಿಲ್ಲ, ಜನರ ಲೆಕ್ಕವಿಲ್ಲ. ವಿಜ್ಞಾನಿಯು ಕೊಟ್ಟ ವೈದ್ಯ ಇಂಜಿನಿಯರ್ ಪಟ್ಟ ಜಗತ್ತೇ ಶೂನ್ಯ ಎಂದ ನಮ್ಮ ಗ್ರಾಮಿಕ್ರು ಈಗ ಒಂದು 10 ನಿಮಿಷ 12 ನಿಮಿಷ ಆಯ್ತು. 12 ನಿಮಿಷ ಆದ್ಮೇಲೆ ಇದು 300 ಗ್ರಾಮಿಕ್ ಬಂದಿದೆ. ಮೀನ್ಸ್ ಏನಂದ್ರೆ ಇಲ್ಲಿ ನಾವು ಒಂದು ಗಾಜಿನ ಲೋಟದಲ್ಲಿ ಅರ್ಧ ನೀರು ಹಾಕ್ಬಿಟ್ಟು ಅದರಲ್ಲಿ ಮಂಜುಗಡ್ಡೆ ಹಾಕಿದೀವಿ. ಇಲ್ಲಿ ನೋಡಿ ಕಾಣ್ತಿದೆ. ಇದು ನೀರಿನ ಹನಿಗಳನ್ನ ನಾವು ಹೊರ ಮೇಲ್ಮೆಯಲ್ಲಿ ನೀರಿನ ಹನಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೀನ್ಸ್ ಏನಂದ್ರೆ ಇಲ್ಲಿ ತೂಕ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ಮಂಜುಗಡ್ಡೆ, ಈ ಮಂಜುಗಡ್ಡೆಯನ್ನ ನಾನು ಏನ್ ಮಾಡ್ತೀನಿ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕ್ತೀನಿ. ಮಿಕ್ಸ್ ಮಾಡ್ಬಿಟ್ಟು ಕಾಣ್ತಿದಲ್ಲ? ಕಾಣ್ತಿದವಾ? ಮಂಜುಗಡ್ಡೆ ಯಾವ ಸ್ಥಿತಿಯಲ್ಲಿ ಇದೆ? ಇದು ಸ್ಥಿತಿಯಲ್ಲಿದೆ ಅಲ್ವಾ? ಇದನ್ನ ನಾನು ವಿದ್ಯೆಯ ರಣಬೇಟೆಯಲ್ಲಿ ಜ್ಞಾನ ಕೊಟ್ಟ ವಿಜ್ಞಾನವೇ ನಿತ್ಯದ ದಿನಚರಿಯ ಕೆಲಸಗಳ ಸುಲಭ ಮಾಡಿದ ತಂತ್ರಜ್ಞಾನವೇ. ಹೇಳಿರಿ ಎಲ್ಲರೂ ಸೃಷ್ಟಿಯ ಕೊಡುಗೆ ಇದು, ಹೋಗು ಎಲ್ಲಾದರೂ ವಿಜ್ಞಾನದ ಫಲಿತವಿದು.
ಹಿಂದೇನಾದರೂ ಮುಂದೇನಾಗುವುದು ಭೂಮಿಯ ರಹಸ್ಯವ ನಮಗೆಲ್ಲ ತೋರುವುದು ರೇಡಿಯೋಗಾಗಿ ಮಾತುಗಳಿಗೆ ನಮನ ಜೈ ವಿಜ್ಞಾನ ಟೆಲಿಫೋನ್ಗಾಗಿ ಗ್ರಹಂ ಬೆಲ್ಗೆ ನಮನ ಜೈ ವಿಜ್ಞಾನ ನೋಡಿ ನೀರು ಮಹತ್ವ ತೋರಿದ ರಾಮನ್ಗೆ ಜೈ ಶಾಸ್ತ್ರದ ಕಿರೀಟ ನೋಡ್ರಿ ಇದು ಘನಸ್ಥಿತಿಯಾಗಿದೆ ಆದ್ರೆ ಕರಿಗೆ ಮತ್ತೆ ಕೆಳ ಬೀಳ್ತದೆ ಕೆಳ ಬಂದಾಗ ಮತ್ತೆ ಏನ ಗಟ್ಟಿ ಆಗ್ತದೆ ಘನಸ್ಥಿತಿ ಬರುತ್ತೆ ಅದಲ್ಲ.